Thank you. I show people as they really are. ಇನ್ವಿಸಿಬಲ್ ಆಗಿ ಒಂದು ಹುಡುಗಿ ಮನೆಯಲ್ಲಿ ವಾಸ ಇದ್ರೆ ಅವರ ಮನೆಯಲ್ಲಿರುವವರು ಹೇಗೆ ಭಾವಿಸುತ್ತಾರೆ ಎಂಬುದನ್ನು ಮತ್ತು ಅವಳು ಏನೇನನ್ನು ಮಾಡಬಹುದು ಅಂತ ಈ ಕಥೆಯಲ್ಲಿ ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ. ಈ ಚಿತ್ರದ ಡೈರೆಕ್ಟರ್ ಕ್ಲೌಡಿಯಾ ಮೈಯರ್ಸ್, ಈ ಚಿತ್ರದಲ್ಲಿ ಒಲಿವಿಯಾ ಥರ್ಲ್ಬಿ, ಅಲನ್ ರಿಚ್ಸನ್, ಜಿಮ್ ಗ್ಯಾಫಿಗನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಮೂವಿ ಡ್ರಾಮಾ, ಫ್ಯಾಂಟಸಿ, ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.1 ಮತ್ತು ರಾಟನ್ ಟೊಮೊಟೊದಲ್ಲಿ 70% ಸ್ಕೋರ್ ಮಾಡಿದೆ ಮತ್ತು 63% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೋಳಿ ಎಂಬ ಹುಡುಗಿ ಅವಳ ಸ್ಟೋರಿಯನ್ನು ಹೇಳುತ್ತಿದ್ದಳು. ಅವಳು ಅವಳನ್ನು ನೋಡಿದ ತಕ್ಷಣ ಅವಳು ಅವಳ ಮನೆಯವರ ಮುಂದೆ ಅದೃಶ್ಯವಾಗಿದ್ದಳು. ಒಂದು ದಿನ ಅವಳ ಫಾದರ್ ಮತ್ತು ಒಡ ಹುಟ್ಟಿದವರ ಜೊತೆ ಹೋಳಿ ತಿನ್ನುತ್ತಿದ್ದಳು. ಆಕೆಗೆ ಒಬ್ಬ ಸಿಸ್ಟರ್ ಮತ್ತು ಕಿರಿಯ ಬ್ರದರ್ ಇದ್ರು. ಈಗ ಹೋಳಿಯ ಅಪ್ಪ ಅವಳ ಒಡ ಹುಟ್ಟಿದವರಿಗೆ ಊಟ ಕೊಡ್ತಾನೆ, ಆದ್ರೆ ಅವಳಿಗೆ ಕೊಡುವುದಿಲ್ಲ, ಯಾಕಂದ್ರೆ ಅವಳು ಅದನ್ನು ಯಾರಿಗೂ ತೋರಿಸುತ್ತಿರಲಿಲ್ಲ. ಆದ್ರೆ ನಂತರ ಅವಳ ಮಾಮ್ ಇಲ್ಲಿಗೆ ಬಂದರು. ಅವಳನ್ನು ನೋಡಿ ಅವಳು ತುಂಬಾ ಸಂತೋಷಪಟ್ಟಳು. ಇನ್ಫ್ಯಾಕ್ಟ್ ಅವಳ ಮಾಮ್ ಅವಳನ್ನು ನೋಡಬಹುದು. ಅದಕ್ಕೆ ಅವಳು ಹೋಳಿಯನ್ನು ಪ್ರೀತಿಸುತ್ತಿದ್ದಳು. ಈಗ ಒಂದು ದಿನ ಹೋಳಿಯ ಅಮ್ಮ ಅವಳಿಗೆ ನೆಕ್ಲೆಸ್ ಕೊಡ್ತಾಳೆ. ಇದರಲ್ಲಿ ಕೆಲಿಡೋಸ್ಕೋಪ್ ಇತ್ತು, ಅಂದರೆ ಅವಳು ಅದರ ಮೂಲಕ ಏನನ್ನು ಈಸಿಲಿ ನೋಡಬಲ್ಲಳು. ಅದರ ಮೂಲಕ ವಸ್ತುಗಳನ್ನು ನೋಡಲು ತುಂಬಾ ಸಂತೋಷವಾಯಿತು. ಕೆಲವು ದಿನಗಳ ನಂತರ ಹೋಳಿಯ ಮಾಮ್ ತುಂಬಾ ಅನಾರೋಗ್ಯಕ್ಕೆ ಒಳಗಾದರು, ಯಾಕಂದ್ರೆ ಆಕೆಗೆ ಕ್ಯಾನ್ಸರ್ ಇತ್ತು. ಒಂದು ದಿನ ಅವಳು ತುಂಬಾ ಅನಾರೋಗ್ಯಕ್ಕೆ ಒಳಗಾದಳು. ಅವಳು ಸತ್ತಳು. ಅಮ್ಮನ ಸಾವಿನಿಂದ ಹೋಳಿಗೆ ತುಂಬಾ ದುಃಖವಾಯಿತು. ಅವಳು ಸಂಪೂರ್ಣವಾಗಿ ಬ್ರೇಕ್ ಡೌನ್ ಆಗ್ತಾಳೆ. ನಿತ್ಯವೂ ಅಮ್ಮನ ನೆನಪಾಗುತ್ತಿತ್ತು. ಹೋಳಿಗೆ ಶಾಲೆಗೆ ಹೋದಾಗ ಎಲ್ಲರೂ ಅವಳನ್ನು ಕಡೆಗಣಿಸುತ್ತಿದ್ರು. ಆಬ್ವಿಯಸ್ಲಿ ಅವಳು ಇಲ್ಲಿ ಎಲ್ಲರಿಗೂ ಅದೃಶ್ಯಳಾಗಿದ್ದಳು. ಯಾರು ಅವಳನ್ನು ನೋಡಲಾಗಲಿಲ್ಲ. ಆಕೆಯ ಮನೆಯವರು ಅವಳ ರೂಮ್ ಅನ್ನು ಸ್ಟೋರ್ ರೂಮ್ ನಂತೆ ಯೂಸ್ ಮಾಡುತ್ತಿರುವುದನ್ನು ಹೋಳಿ ನೋಡಿದಳು. ಅಲ್ಲಿ ಅನುಪಯುಕ್ತ ವಸ್ತುಗಳನ್ನು ಇಟ್ಟುಕೊಂಡಿದ್ದಳು. ಅದನ್ನು ನೋಡಿದ ಹೋಳಿಗೆ ತುಂಬಾ ದುಃಖವಾಯಿತು. ಈ ಸಿಚುವೇಶನ್ ನಲ್ಲಿ ಏನು ಮಾಡಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ಹೋಳಿಯ ಬ್ರದರ್ ನಿಜವಾಗಿ ಬೇಸ್ಮೆಂಟ್ ನಲ್ಲಿ ವಾಸಿಸಲು ಸ್ಟಾರ್ಟ್ ಮಾಡಿದನು. ಅವರು ವಿಡಿಯೋ ಆರ್ಟ್ ಅನ್ನು ತುಂಬಾ ಇಷ್ಟಪಡುತ್ತಿದ್ರು, ಅದರಲ್ಲಿ ನಿಪುಣರು ಆಗಿದ್ರು. ಅಲ್ಲೇ ಸಂಪೂರ್ಣ ಸೆಟ್ ಹಾಕಿದ್ದರು. ಹೋಳಿಯ ಸಿಸ್ಟರ್ ನ ಮದುವೆಯೂ ಆಯಿತು. ಹಸ್ಬೆಂಡ್ ದೊಂದಿಗೆ ಸುಖವಾಗಿ ಬಾಳುತ್ತಿದ್ದಳು. ಆಕೆಯ ಫಾದರ್ ಇನ್ನೂ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರು. ಈ ಎಲ್ಲಾ ಫ್ಯಾಮಿಲಿಗಳು ಇನ್ನೂ ಒಟ್ಟಿಗೆ ವಾಸಿಸುತ್ತಿದ್ದವು. ಅವರನ್ನು ನೋಡಿ ಹೋಳಿಗೆ ಖುಷಿಯಾದರೂ ಅವಳು ಅವರ ನಡುವೆ ಇಲ್ಲ ಅಂತ ಅವಳು ದುಃಖಿತಳಾಗಿದ್ದಳು. ಒಂದು ದಿನ ಅವಳು ಬಿಲ್ಡಿಂಗ್ ನಲ್ಲಿ ಮನೆಯನ್ನು ಕಂಡುಕೊಂಡಳು. ಅಲ್ಲಿ ಅವಳು ವಾಸಿಸಲು ಸ್ಟಾರ್ಟ್ ಮಾಡಿದಳು. ಅವಳು ಅವಳ ಅದೃಶ್ಯತೆಯ ಲಾಭವನ್ನು ಪಡೆದುಕೊಂಡಳು ಮತ್ತು ಡಿಟೆಕ್ಟಿವ್ ಆಗಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದ್ರು. ಸೆಲೆಬ್ರಿಟಿ ಅಥವಾ ನಟಿ ಯಾರೊಂದಿಗಾದರೂ ಸಂಬಂಧ ಹೊಂದಿದ್ದರೆ ಅವಳು ಅವರ ಫೋಟೋವನ್ನು ಮಾಡಿ ನ್ಯೂಸ್ ರಿಪೋರ್ಟರ್ಗೆ ಕಳುಹಿಸುತ್ತಿದ್ದಳು. ಬಳಿಕ ಹೋಳಿಗೆ ಫಂಡ್ಸ್ ಕಳುಹಿಸುತ್ತಿದ್ದನು. ಅವಳ ಅದೃಶ್ಯತೆಯಿಂದಾಗಿ ಹೋಳಿಗೆ ಎಲ್ಲಿ ಬೇಕಾದರೂ ಹೋಗಬಹುದು. ಅವಳು ಅವಮಾನದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಥವಾ ಯಾರೊಬ್ಬರಿಂದ ಮುಜುಗರಕ್ಕೊಳಗಾಗುವುದು. ಆಬ್ವಿಯಸ್ಲಿ ಯಾರು ಅವಳನ್ನು ಈ ಕಂಡೀಷನ್ ನಲ್ಲಿ ನೋಡಲಿಲ್ಲ. ಅದಕ್ಕೆ ಅವಳು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಈಗ ಎಂದಿನಂತೆ ಒಂದು ದಿನ ಅವಳು ಸೆಲೆಬ್ರಿಟಿಯನ್ನು ಹಿಂಬಾಲಿಸುತ್ತಿದ್ದಾಗ ಆಕೆಯ ವಿರುದ್ಧ ಸಾಕ್ಷ್ಯ ಸಂಗ್ರಹಿಸಲು ಬೌನ್ಸರ್, ಅವರ ಹೆಸರು ಶೇನ್, ಹೋಳಿಗೆ ಡಿಕ್ಕಿ ಹೊಡೆದರು. ಅದಕ್ಕೆ ಹೋಳಿಯನ್ನು ಹಿಡಿದನು. ಅದನ್ನು ನೋಡಿ ಅವಳಿಗೆ ತುಂಬಾ ಆಶ್ಚರ್ಯವಾಯಿತು, ಯಾಕಂದ್ರೆ ಆಕೆಯ ಸಾವಿನ ನಂತರ ಹೋಳಿಯನ್ನು ನೋಡಬಹುದಾದ ಏಕೈಕ ವ್ಯಕ್ತಿ ಅವನು. ಅದಕ್ಕೆ ಹೋಳಿಗೆ ಶೇನ್ ಬಗ್ಗೆ ಹಲವು ಪ್ರಶ್ನೆಗಳಿದ್ದವು, ಆದ್ರೆ ಯಾವ ಪ್ರಶ್ನೆಗೂ ಉತ್ತರಿಸದೆ ಅಲ್ಲಿಂದ ತೆರಳಿದರು. ಅವಳು ಮನೆಗೆ ಬಂದು ಮಲಗಿದಾಗ ಬೌನ್ಸರ್ ಶೇನ್ ನನ್ನು ಎಲ್ಲೋ ನೋಡಿದ್ದು ನೆನಪಾಯಿತು. ಅದಕ್ಕೆ ತಕ್ಷಣ ಅವಳ ಬಳಿ ಇದ್ದ ಆಲ್ಬಂಗಳನ್ನು ಚೆಕ್ ಮಾಡತೊಡಗಿದಳು. ವಂಚಿಸುವ ಸೆಲೆಬ್ರಿಟಿಗಳಲ್ಲಿ ಶೇನ್ ಒಬ್ಬ ಅಂತ ಅವಳು ಕಂಡುಕೊಂಡಳು. ಅವಳು ಅವನ ಫೋಟೋವನ್ನು ಮಾಡಿ ರಿಪೋರ್ಟರ್ನಿಗೆ ಕಳುಹಿಸಿದಳು. ಅದಕ್ಕಾಗಿಯೇ ಈಗ ಹೋಳಿ ಶೇನ್ ಬಗ್ಗೆ ಇಂಟರ್ನೆಟ್ ನಲ್ಲಿ ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ. ಶೇನ್ ಪ್ರಪಂಚದ ಮೊದಲ ಚಾಂಪಿಯನ್ ಅಂತ ಅವಳು ಕಂಡುಕೊಂಡಳು. ಅವರು ಮಾಡೆಲ್ ಹತ್ತಿರ ಸಂಬಂಧ ಹೊಂದಿದ್ದರು. ಇಬ್ರು ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಆದ್ರೆ ಹೋಳಿಯ ಬೇಹುಗಾರಿಕೆಯಿಂದಾಗಿ ಎಲ್ಲರೂ ಶೇನ್ ಬಗ್ಗೆ ತಿಳಿದುಕೊಂಡರು. ಹೋಳಿ ಮಾಡಿದ ಚಿತ್ರ ಶೇನ್ ಮಾಡೆಲ್ಗೆ ತುಂಬಾ ಹತ್ತಿರವಾಗಿದ್ರು. ಆದ್ರಿಂದಲೇ ಶೇನ್ ಅಭಿಮಾನಿಗಳೆಲ್ಲ ಅವರ ವಿರುದ್ಧ ಮುಗಿಬಿದ್ದರು. ಈ ಒತ್ತಡದಿಂದಾಗಿ ಶೇನ್ ಮುಂದಿನ ವರ್ಲ್ಡ್ ಚಾಂಪಿಯನ್ ಗಾಗಿ ಹೋರಾಡಿದಾಗ ಅವನು ಸೋತನು. ಆದುದರಿಂದಲೇ ಅವರ ಕರಿಯರ್ ನಾಶವಾಯಿತು. ಈಗ ತನ್ನಿಂದಾಗಿ ಶೇನ್ನ ಲೈಫ್ ಹಾಳಾಗಿದೆ ಅಂತ ಹೋಳಿಗೆ ತಿಳಿದಾಗ ಅವಳು ತುಂಬಾ ದುಃಖಿತಳಾಗಿದ್ದಳು. ತಕ್ಷಣ ಆಲ್ಬಮ್ ತೆಗೆದುಕೊಂಡು ಶೇನ್ ಬಳಿ ಹೋದಳು. ಅವಳು ಅವನಿಗೆ ಇದೆಲ್ಲವನ್ನು ಹೇಳಿದ್ಲು. ಅವಳು ಸ್ವಾರಿ ಕೇಳಲು ಸ್ಟಾರ್ಟ್ ಮಾಡಿದಳು. ನಿನ್ನ ಕೆರಿಯರ್ ಹಾಳು ಮಾಡಿದ್ದಕ್ಕೆ ನಾನೇ ಹೊಣೆ ಎಂದಳು. ಆಗ ಶೇನ್ ಅವಳ ಮೇಲೆ ಕೋಪಗೊಂಡು ಅವಳನ್ನು ಬಿಟ್ಟು ಹೋಗುವಂತೆ ಹೇಳ್ತಾನೆ. ಹೋಳಿ ಹೇಳಿದರು, ನಾನು ನಿಮ್ಮ ಕಳೆದು ಹೋದ ಖ್ಯಾತಿಯನ್ನು ಮರಳಿ ತರುತ್ತೇನೆ ಅಂತ ಭರವಸೆ ನೀಡುತ್ತೇನೆ. ಶೇನ್ ಅವಳನ್ನು ನಂಬಲಿಲ್ಲ. ಅದಕ್ಕೆ ಅವನು ಹೊರಡಲು ಶುರು ಮಾಡಿದ. ತನಗೆ ಅವಕಾಶ ಕೊಡಿ ಅಂತ ಹೋಳಿ ಬೇಡಿಕೊಳ್ಳುತ್ತಾಳೆ. ಇದರಿಂದ ಅವಳು ಅವಳ ಯೋಗ್ಯತೆಯನ್ನು ಸಾಬೀತುಪಡಿಸಬಹುದು. ಆದ್ರೆ ಅವನು ಅವಳನ್ನು ಇಗ್ನೋರ್ ಮಾಡಿ ಅವನ ಮ್ಯಾನೇಜರ್ ಬಳಿಗೆ ಬಂದನು ಮತ್ತು ಅವರು ಮುಂಬರುವ ಫೈಟ್ ನ ಬಗ್ಗೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ. ಹೋಳಿಯು ಅವನನ್ನು ಫಾಲೋ ಮಾಡ್ತಾಳೆ. ಈಗ ಅವಳು ಮ್ಯಾನೇಜರ್ ಜೊತೆ ಕುಳಿತು ಅವನ ಮೆಸೇಜ್ ಗಳನ್ನು ಓದುತ್ತಾಳೆ. ಅದನ್ನು ನೋಡಿದ ಶೇನ್ಗೆ ತುಂಬಾ ಆಶ್ಚರ್ಯವಾಯಿತು. ನನ್ನ ಮ್ಯಾನೇಜರ್ ಅವಳನ್ನು ಏಕೆ ನೋಡುವುದಿಲ್ಲ ಅಂತ ಅವನಿಗೆ ಅರ್ಥವಾಯಿತು.
ಅರ್ಥವಾಗುತ್ತಿಲ್ಲ ಮತ್ತು ನನ್ನೊಂದಿಗೆ ಏನೂ ನಡೆಯುತ್ತಿದೆ. ನಾನೊಬ್ಬನೇ ಯಾಕೆ ಅವಳನ್ನು ನೋಡಬಲ್ಲೆ? ಈಗ ಮ್ಯಾನೇಜರ್ ಮೊಬೈಲ್ ನಲ್ಲಿ ಫೈಟಿಂಗ್ ಮಾಡಿ ಫಂಡ್ಸ್ ನೀಡ್ತಾನೆ. ಅದನ್ನು ನೋಡಿದ ಹೋಳಿ ಮ್ಯಾನೇಜರ್ ಸುಳ್ಳು ಹೇಳುತ್ತಿದ್ದಾನೆ. ಫೈಟ್ ನ ನಂತರ ಈ ಹಣವು ನಿಮ್ಗೆ ಕಡಿಮೆ ಹೇಳುತ್ತಿದ್ದಾನೆ. ಈ ಫಂಡ್ಸ್ ಶೇನ್ಗೆ ಒರಿಜಿನಲ್ ಮೊತ್ತವನ್ನು ಹೇಳುತ್ತಾಳೆ. ಮ್ಯಾನೇಜರ್ ನ ವರ್ತನೆಯ ಬಗ್ಗೆ ಶೇನ್ ಕೂಡ ಹೇಳ್ತಾನೆ. ಮ್ಯಾನೇಜರ್ ಶಾಕ್ ಆಗ್ತಾನೆ ಮತ್ತು ಮುಜುಗರಕ್ಕೊಳಗಾಗುತ್ತಾನೆ. ಆದ್ರಿಂದ ಅವನು ಈ ಡೀಲ್ ಮಾಡಬೇಕಾಗಿದೆ. ಇಬ್ರು ಹೊರಗೆ ಬರ್ತಾರೆ. ಇಲ್ಲಿ ಶೇನ್ ಹೋಳಿಯ ಕೌಶಲಗಳನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾನೆ. ಅಂತ ಕೇಳಿದಾಗ ಹೋಳಿ ನೀನು ನಿನ್ನನ್ನು ನೋಡಬಲ್ಲೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಶೇನ್ ತುಂಬಾ ಆಶ್ಚರ್ಯಚಕಿತನಾದನು ಮತ್ತು ಅವನು ಹೋಳಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆಗ ಹೋಳಿ ಅವಳ ಮಾತನ್ನು ಪ್ರೂವ್ ಮಾಡಲು ಕಾರಿನ ಮುಂದೆ ಬರುತ್ತಾಳೆ. ಕಾರು ಅವಳಿಗೆ ಹೊಡೆಯುವ ಮೊದಲು ಶೇನ್ ಮುಂದೆ ಬಂದು ಹೋಳಿಯನ್ನು ಹಿಡಿದು ಪಕ್ಕಕ್ಕೆ ಹೋಗ್ತಾನೆ. ಅವನು ಅವನ ಕಡೆಯಿಂದ ಹೋಳಿಯನ್ನು ಉಳಿಸಿದನು. ಆದ್ರೆ ಡ್ರೈವರ್ ಕಾರನ್ನು ನಿಲ್ಲಿಸಿದನು. ಅದು ಶೇನ್ಗೆ ಹೇಳಲು ಸ್ಟಾರ್ಟ್ ಮಾಡಿದನು. ಏಕೆಂದ್ರೆ ಹೋಳಿಗೆ ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಇದರಿಂದ ಶೇನ್ ಈಗ ಹೋಳಿ ಎಲ್ಲರಿಗೂ ಕಾಣಿಸುವುದಿಲ್ಲ ಅಂತ ಅನ್ನಿಸುತ್ತದೆ. ಯಾವುದೋ ರೀಸನ್ ಗಾಗಿ ನಾವು ಪರಸ್ಪರ ಕನೆಕ್ಷನ್ ಗಳನ್ನು ಹೊಂದಿದ್ದೇವೆ ಅಂತ ಹೋಳಿ ಅವನಿಗೆ ಹೇಳ್ತಾಳೆ. ಆದ್ರಿಂದ ನಾವು ಪರಸ್ಪರ ಹೆಲ್ಪ್ ಮಾಡಬೇಕು. ಆಗ ಶೇನ್ ನಾಳೆ ನನ್ನ ಮನೆಗೆ ಬಾ ಅಂತ ಹೇಳ್ತಾನೆ. ನಾವು ಅಲ್ಲಿ ವಿವರವಾಗಿ ಮಾತನಾಡುತ್ತೇವೆ. ಅಲ್ಲಿಗೆ ಬಂದಾಗ ಶೇನ್ ನಾಯಿ ಬೊಗಳಲಿಲ್ಲ. ಅದನ್ನು ನೋಡಿದ ಶೇನ್ಗೆ ಹೌದು ಅವಳು ನಿಜವಾಗ್ಲೂ ಅದೃಶ್ಯ ಅಂತ ಸಂಪೂರ್ಣವಾಗಿ ಮನವರಿಕೆ ಆಯ್ತು. ನಂತರ ಅವನು ಹೋಳಿಗೆ ಅವನ ಸ್ಟೋರಿಯನ್ನು ಹೇಳ್ತಾನೆ. ನಾನು ಚಿಕ್ಕವನಿದ್ದಾಗ ನನ್ನ ಸ್ಟೆಪ್ ಫಾದರ್ ನನ್ನನ್ನು ಮನೆಯಿಂದ ಹೊರ ಹಾಕ್ತಾರೆ. ಮನೆಯಿಂದ ಹೊರಬಂದ ನಂತರ ಜನರು ನನಗೆ ತೊಂದರೆ ಕೊಡಲು ಸ್ಟಾರ್ಟ್ ಮಾಡಿದ್ರು. ಇದರಿಂದಾಗಿ ನಾನು ಯಾವಾಗಲೂ ಚಿಂತಿತನಾಗಿದ್ದೆ. ಆಗ ಇದನ್ನೆಲ್ಲ ತಪ್ಪಿಸಲು ಫೈಟಿಂಗ್ ಶುರು ಮಾಡಿದೆ ಮತ್ತು ಅಂದಿನಿಂದ ನಾನು ಫೈಟಿಂಗ್ ಮಾಡುತ್ತಿದ್ದೇನೆ. ಆಗ ಅವನು ಇಂದು ನನ್ನ ಸ್ಥಳದಲ್ಲಿ ಫೈಟಿಂಗ್ ಇದೆ ಅಂತ ಹೇಳ್ತಾನೆ. ಅದನ್ನು ನೋಡಲು ಹೋಳಿಯು ಹೋಗ್ತಾಳೆ. $300 ಗಾಗಿ ಹೋರಾಡುತ್ತಿರುವುದನ್ನು ಅವಳು ನೋಡಿದಾಗ ನಂತರ ಫೈಟ್ ನ ನಂತರ ನೀವು ಉನ್ನತ ಮಟ್ಟದಲ್ಲಿ ಹೋರಾಡಬೇಕು ಅಂತ ಹೇಳಲು ಸ್ಟಾರ್ಟ್ ಮಾಡಿದಳು. ಯಾಕಂದ್ರೆ ನೀವು ಎಷ್ಟು ಸಮರ್ಥರೆಂದರೆ ನಿಮ್ಗೆ ಆ ಕಾಂಪಿಟೇಷನ್ ಡಿಮ್ಯಾಂಡ್ ಇದೆ. ಅದರ ಮೇಲೆ ಶೇನ್ ಹೇಳ್ತಾನೆ. ಆದ್ರೆ ಯಾವ ಫೈಟರ್ನೂ ನನ್ನೊಂದಿಗೆ ಹೋರಾಡಲು ಸಿದ್ಧವಾಗಿಲ್ಲ. ಏಕೆಂದ್ರೆ ನನ್ನ ಫೈಟ್ ನಲ್ಲಿ ಯಾರೂ ಟಿಕೆಟ್ ಕೊಡುವುದಿಲ್ಲ. ಅದನ್ನು ಕೇಳಿದ ಹೋಳಿ ಮನೆಗೆ ಬಂದವಳು ಇಂಟರ್ನೆಟ್ ನಲ್ಲಿ ಫೇಮಸ್ ಫೈಟರ್ ರ ಪಟ್ಟಿಯನ್ನು ಪರಿಶೀಲಿಸತೊಡಗಿದಳು. ಡ್ರಗ್ಸ್ ಸೇವಿಸಿದ ಆರೋಪ ಹೊತ್ತಿರುವ ಒಬ್ಬ ಫೈಟರ್ ನ ಬಗ್ಗೆ ಆಕೆಗೆ ತಿಳಿಯಿತು. ಅದನ್ನು ನೋಡಿದ ಹೋಳಿ ಇಂಟರ್ನೆಟ್ ನಿಂದ ಆ ಮೆಡಿಸನ್ ನ ಚಿತ್ರ ತೆಗೆದು ಆ ಫೈಟರ್ ನಿಗೆ ಕಳುಹಿಸ್ತಾಳೆ. ನೀನು ಶೇನ್ ಜೊತೆ ಫೈಟಿಂಗ್ ಮಾಡದಿದ್ದರೆ ನಾನು ಎಲ್ಲರಿಗೂ ಹೇಳುತ್ತೇನೆ ಅಂತ ಬ್ಲಾಕ್ ಮೇಲ್ ಮಾಡತೊಡಗಿದಳು. ಅದರ ನಂತರ ಅವಳು ಶೇನ್ ಬಳಿಗೆ ಬಂದಳು. ಸ್ವಲ್ಪ ಟೈಮ್ ನಂತರ ಶೇನ್ಗೆ ಅವನ ಮ್ಯಾನೇಜರ್ ನಿಂದ ಕಾಲ್ ಬಂತು. ಆ ಫೈಟರ್ ನಿಮ್ಮೊಂದಿಗೆ ಹೋರಾಡಲು ಒಪ್ಪಿಕೊಂಡಿದ್ದಾನೆ ಅಂತ ಅವರು ಅವನಿಗೆ ಹೇಳ್ತಾರೆ. ಅವರು ಡ್ರಗ್ಸ್ ಇನ್ಚಾರ್ಜ್ ವಹಿಸಿದ್ದರು. ಈ ಹಿಂದೆ ಶೇನ್ ವಿರುದ್ಧ ಹೋರಾಡಲು ಅವರು ನಿರಾಕರಿಸಿದ್ದರು. ಆದ್ರೆ ಈಗ ಹೋಳಿ ಬ್ಲಾಕ್ ಮೇಲಿಂಗ್ ಅವನ ಮೇಲೆ ಪರಿಣಾಮ ಬೀರಿದೆ. ಆದ್ರಿಂದ ಅವನು ಒಪ್ಪಿಕೊಂಡನು. ಈಗ ಇದು ಬಹಳ ದೊಡ್ಡ ಒಳ್ಳೆಯ ನ್ಯೂಸ್ ಆಗಿದ್ದು ಇದು ಶೇನ್ಗೆ ತುಂಬಾ ಆಶ್ಚರ್ಯ ಮತ್ತು ಸಂತೋಷವನ್ನುಂಟು ಮಾಡಿತು. ಮತ್ತು ಈಗ ಕೆಲವು ದಿನಗಳ ನಂತರ ಶೇನ್ ನ ಈ ಫೈಟ್ ಎಲ್ಲೆಡೆ ಚರ್ಚೆಯಾಗಿದೆ. ಅದರಿಂದಾಗಿ ಅವನು ಕೂಡ ಸಾಕಷ್ಟು ಉತ್ಸಾಹ ಮತ್ತು ಪವರ್ ನಿಂದ ಫೈಟ್ ಗೆ ತಯಾರಿ ನಡೆಸ್ತಾನೆ. ಮತ್ತು ಈಗ ಫೈನಲಿ ಅವರ ಫೈಟ್ ನ ದಿನ ಬಂದಿದೆ. ಇಬ್ರು ಕಣಕ್ಕೆ ಇಳಿದು ಫೈಟಿಂಗ್ ಆರಂಭಿಸಿದರು. ಒಬ್ಬರನ್ನೊಬ್ಬರು ಕೆಟ್ಟದಾಗಿ ಹೊಡೆಯುತ್ತಿದ್ರು. ಹೋಳಿಗೆ ಕೂಡ ಈ ಫೈಟ್ ಅನ್ನು ಹತ್ತಿರದಿಂದ ನೋಡಬೇಕೆನಿಸಿತು. ಆದ್ರೆ ಅವಳಿಗೆ ಜನಸಂದಣಿಯೊಳಗೆ ಹೋಗಲು ಇಷ್ಟವಿರಲಿಲ್ಲ. ಅದಕ್ಕೆ ಶೇನ್ ಮನೆಯಲ್ಲಿ ಕುಳಿತು ಫೈಟಿಂಗ್ ನೋಡುತ್ತಿದ್ದಳು. ಆದ್ರೆ ಫೈನಲಿ ಶೇನ್ ಈ ಫೈಟ್ ಅನ್ನು ಗೆದ್ದು ಎಲ್ಲರನ್ನು ಅಚ್ಚರಿಗೊಳಿಸ್ತಾನೆ. ಗೆದ್ದು ಮನೆಗೆ ಬಂದಾಗ ಹೋಳಿಗೆ ಭೇಟಿ ಮಾಡಿ ತುಂಬಾ ಖುಷಿ ಪಡ್ತಾನೆ. ಈಗ ಅವರು ಊಟ ಮಾಡುವಾಗ ಶೇನ್ ಅವಳ ಅಸ್ತಿತ್ವದ ಬಗ್ಗೆ ಹೋಳಿಗೆ ಕೇಳ್ತಾನೆ. ಅದೃಶ್ಯವಾಗಿರಲು ರೀಸನ್ ಏನು? ನೀವು ಯಾರನ್ನು ಏಕೆ ನೋಡುವುದಿಲ್ಲ? ಅದರ ಮೇಲೆ ಹೋಳಿ ಅವನಿಗೆ ಕೆಟ್ಟ ಮಾತುಗಳನ್ನು ಹೇಳಲು ಸ್ಟಾರ್ಟ್ ಮಾಡಿದನು. ಯಾಕಂದ್ರೆ ಶೇನ್ ನನ್ನನ್ನು ಅವಮಾನಿಸುತ್ತಿದ್ದಾನೆ ಅಂತ ಅವರು ಭಾವಿಸಿದ್ದರು. ಆದ್ರೆ ಶೇನ್ ಅವಳನ್ನು ತಬ್ಬಿಕೊಂಡು ಹೇಳ್ತಾನೆ, ನೋಡು ನಾನು ನಿನ್ನನ್ನು ಅವಮಾನ ಮಾಡುತ್ತಿಲ್ಲ ಅಂತ ಸಾಬೀತುಪಡಿಸಿದೆ. ಇಬ್ರು ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಿದ್ರು. ಆಗ ಒಬ್ಬ ಕ್ಯಾಮರಾಮನ್ ಬಂದು ಅವರ ಫೋಟೋ ತೆಗೆಯುತ್ತಾನೆ. ಯಾಕಂದ್ರೆ ಶೇನ್ ಜೊತೆಯಲ್ಲಿ ಹೋಳಿಯ ಶಾಡೋ ಅಲ್ಲಿ ಕಾಣಿಸುತ್ತಿತ್ತು. ನೋಡಿ ಶೇನ್ ಅವನನ್ನು ಹಿಡಿಯಲು ಬೇಗನೆ ಓಡಿ ಹೋದನು. ಆದ್ರೆ ಕ್ಯಾಮರಾಮನ್ ಅಲ್ಲಿಂದ ಓಡಿ ಹೋಗಿದ್ದ. ಆದ್ರೆ ಇದು ಶೇನ್ಗೆ ತೊಂದರೆಯಾಗಲಿಲ್ಲ. ಯಾಕಂದ್ರೆ ಹೋಳಿ ಚಿತ್ರದಲ್ಲಿ ಬರುತ್ತಿರಲಿಲ್ಲ ಅಂತ ಅನಿಸಿತು. ಆದ್ರೆ ನೆಕ್ಸ್ಟ್ ಡೇ ಹೋಳಿ ಆಲ್ಬಮ್ ನಲ್ಲಿ ಅವಳನ್ನು ನೋಡಿದಾಗ ಅವಳು ತುಂಬಾ ಸಂತೋಷ ಪಡ್ತಾಳೆ. ಯಾಕಂದ್ರೆ ಅವಳ ಶಾಡೋ ಇತ್ತು. ಅವಳನ್ನು ಶೇನ್ ತಬ್ಬಿಕೊಂಡಿದ್ದನು. ಅದನ್ನು ನೋಡಿದ ಹೋಳಿಗೆ ನನ್ನ ನೆರಳಾದರೂ ಎಲ್ಲೋ ಬಂದಿತ್ತಲ್ಲ ಅಂತ ತುಂಬಾ ಖುಷಿಯಾಯಿತು. ಶೇನ್ ಅವನ ಮುಂದಿನ ಫೈಟ್ ಗಾಗಿ ಸಮ್ಮೇಳನಕ್ಕೆ ಬಂದಿದ್ದ. ಇಲ್ಲಿ ಎಲ್ಲರೂ ಅವನನ್ನು ಕೇಳುತ್ತಿದ್ರು, ಆ ನೆರಳಿನ ಹುಡುಗಿ ಯಾರು? ನಿಮ್ಮೊಂದಿಗೆ ಚಿತ್ರದಲ್ಲಿ ಯಾರಿದ್ದರು? ಅವರ ಮಾತುಗಳನ್ನು ಇಗ್ನೋರ್ ಮಾಡಿ ಶೇನ್ ಅಲ್ಲಿಂದ ಎದ್ದು ಹೋಗ್ತಾನೆ. ಈಗ ಹೋಳಿ ಮತ್ತೊಬ್ಬ ಬೌನ್ಸರ್ ಅನ್ನು ಫಾಲೋ ಮಾಡಿ ಅವನ ಕಾರಿನಲ್ಲಿ ಬಂದಿದ್ದಾಳೆ. ಅವಳು ಅವನ ಮುಂದೆ ಇದ್ದಳು. ಆದ್ರೆ ಅವಳು ಕಾಣಿಸಲಿಲ್ಲ. ಅವಳು ಬೌನ್ಸರ್ಗೆ ಫೋಟೋವನ್ನು ಕಳುಹಿಸ್ತಾಳೆ ಮತ್ತು ಅವನನ್ನು ಬ್ಲಾಕ್ ಮೇಲ್ ಮಾಡ್ತಾಳೆ. ನೀವು ಶೇನ್ ಜೊತೆ ಹೋರಾಡುತ್ತೀರಿ. ಇಲ್ಲದಿದ್ದರೆ ನಿನ್ನೆ ರಾತ್ರಿ ನೀವು ಕಳೆದ ಹುಡುಗಿಯ ಬಗ್ಗೆ ನಾನು ಎಲ್ಲರಿಗೂ ಹೇಳುತ್ತೇನೆ. ಮತ್ತು ಹೌದು, ನೀವು ಈ ಫೈಟ್ ಅನ್ನು ಸೋಲಬೇಕು. ಅದನ್ನು ನೋಡಿದ ಬೌನ್ಸರ್ ಕೋಪಗೊಳ್ಳದೆ ನಗತೊಡಗಿದ. ಅವನು ಈ ಷರತ್ತಿಗೆ ಒಪ್ಪುತ್ತಾನೆ. ರಾತ್ರಿ ಶೇನ್ ಜೊತೆ ಹೋಳಿ ಇದ್ದಾಗ ಅವಳ ಸ್ನೇಹಿತೆ ಇನಿಮೋದಳು ಇಲ್ಲಿಗೆ ಕಾಲ್ ಮಾಡಿದಳು. ಯಾರೊಂದಿಗೆ ಶೇನ್ ಮಾನ್ ನಷ್ಟವಾಗಿತ್ತು. ಅವನ ಮುಂದಿನ ಫೈಟ್ಗೆ ಅವಳು ಅವನನ್ನು ಪ್ರೋತ್ಸಾಹಿಸ್ತಾಳೆ. ಕೊನೆಯ ಫೈಟ್ ನಲ್ಲಿ ಗೆದ್ದಿದ್ದ
ಮಾಡಿದ್ದಕ್ಕಾಗಿ ಅವಳು ಅವನನ್ನು ಅಭಿನಂದಿಸ್ತಾಳೆ. ಈಗ ಶೇನ್ನ ಫ್ರೆಂಡ್ ಇನಿಮೂದಲ್ ಅವನ ಜೀವನಕ್ಕೆ ಮರಳುತ್ತಾಳೆ ಅಂತ ಹೋಳಿಗೆ ತಿಳಿದಾಗ ಹೋಳಿಗೆ ತುಂಬಾ ದುಃಖವಾಯಿತು. ಯಾಕಂದ್ರೆ ಎಲ್ಲೋ ಅವಳು ಶೇನ್ ಅನ್ನು ಇಷ್ಟಪಡಲಾರಂಭಿಸಿದಳು. ಅದರ ನಂತರ ಶೇನ್ ಬೌನ್ಸರ್ ಅನ್ನು ಈಸಿಲಿ ಸೋಲಿಸಿದ ಫೈಟ್ ನ ದಿನ ಬಂದಿತು ಮತ್ತು ಈಗ ಹೋಳಿ ಬಹಳ ದೊಡ್ಡ ಫೈಟರ್ ಜೊತೆ ಶೇನ್ ಫೈಟ್ ನ ವದಂತಿಯನ್ನು ಹರಡುತ್ತದೆ. ಆ ಫೈಟರ್ ನ ಹೆಸರು ಅಟಿಲಾ. ಅವಳು ಈ ನ್ಯೂಸ್ ಅನ್ನು ಪಡೆದ ತಕ್ಷಣ ಅಟಿಲಾ ಮ್ಯಾನೇಜರ್ ಅವಳಿಗೆ ಅದರ ಬಗ್ಗೆ ಹೇಳ್ತಾನೆ. ಅದರ ಮೇಲೆ ಅಟಿಲಾ ಸ್ಪಷ್ಟವಾಗಿ ಶೇನ್ ಜೊತೆ ಹೋರಾಡಲು ನಿರಾಕರಿಸುತ್ತಾನೆ. ಅವಕಾಶ ಸಿಕ್ಕ ಮೇಲೆ ಹೋಳಿ ಅಟಿಲಾನ ಮನೆಯನ್ನು ಪ್ರವೇಶಿಸಿದಳು. ಅವಳು ಅವನನ್ನು ಬ್ಲಾಕ್ ಮೇಲ್ ಮಾಡಲು ಎಲ್ಲೆಡೆ ಸುಳಿವು ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅಲ್ಲಿ ಆಕೆಗೆ ಅಂತಹದ್ದೇನು ಸಿಗುವುದಿಲ್ಲ. ಈಗ ಹೋಳಿ ಅವಳ ಫ್ಯಾಮಿಲಿಯನ್ನು ಕಳೆದುಕೊಂಡಿದ್ದಳು. ಹಾಗಾಗಿ ಅವರನ್ನು ನೋಡಲು ಅವಳ ಮನೆಗೆ ಹೋದಳು. ಅವಳ ಸಿಸ್ಟರ್ ತಾಯಿಯಾಗಲಿದ್ದಾಳೆ ಅಂತ ಅವಳು ಕಂಡುಕೊಂಡಳು. ಆದ್ರೆ ಕಾರಣಾಂತರಗಳಿಂದ ಅದೇ ಸಬ್ಜೆಕ್ಟ್ ಅನ್ನು ಅವಳ ಹಸ್ಬೆಂಡ್ ಗೆ ಹೇಳಲು ಅವಳು ಬಯಸುವುದಿಲ್ಲ. ಈಗ ಹೋಳಿ ಬಾರ್ನಲ್ಲಿ ಶೇನ್ ಅನ್ನು ಭೇಟಿಯಾಗಲು ಹೋದಾಗ ಅವನು ಮಾಡನೊಂದಿಗೆ ಕುಳಿತಿರುವುದನ್ನು ಅವಳು ಕಂಡುಕೊಂಡಳು. ಅದನ್ನು ನೋಡಿದ ಆಕೆಗೆ ತುಂಬಾ ದುಃಖವಾಯಿತು. ಅವಳು ಇಲ್ಲಿಂದ ಹೊರಡುತ್ತಾಳೆ. ಆಗ ಅವಳ ಹಿಂದೆ ಶೇನ್ ಕೂಡ ಬಂದ. ಅವನು ಹೇಳ್ತಾನೆ, ನೋಡು ಹೋಳಿ, ನೀನು ನನ್ನ ಅವಶ್ಯಕತೆ, ಆದ್ರೆ ಅದು ನನ್ನ ಹಿಂದಿನದು, ನನ್ನ ಪ್ರೀತಿ. ಅವನ ಜೊತೆ ಬಾಳುವುದೇ ನನ್ನ ಅಸಹಾಯಕತೆ. ಯಾಕಂದ್ರೆ ಇಂದಿಗೂ ನಾನು ಅವಳನ್ನು ಇಷ್ಟಪಡುತ್ತೇನೆ. ಅದನ್ನು ಕೇಳಿದ ಹೋಳಿಯು ಬ್ರೇಕ್ ಡೌನ್ ಆದಳು. ಯಾಕಂದ್ರೆ ಅವಳು ಅದನ್ನು ಎಂದಿಗೂ ಸಹಿಸಲಾರಳು. ಆದ್ರಿಂದ ಅವಳು ಶೇನ್ ಅನ್ನು ಒಬ್ಬಂಟಿಯಾಗಿ ಬಿಟ್ಟು ತನ್ನ ಮನೆಗೆ ಹಿಂತಿರುಗುತ್ತಾಳೆ. ನ್ಯೂಸ್ ನಲ್ಲಿ ಶೇನ್ ಮತ್ತು ಆ ಮಾಡೆಲ್ ಬಗ್ಗೆಯೂ ಹೇಳಲಾಗುತ್ತಿತ್ತು. ಅದನ್ನು ನೋಡಿ ಅವಳಿಗೆ ಮತ್ತಷ್ಟು ದುಃಖವಾಯಿತು. ಶೇನ್ ನಿಂದ ಬೇರ್ಪಟ್ಟ ನಂತರ ಈಗ ಹೋಳಿಗೆ ಸ್ಲೋ ಆಗಿ ನಶೆ ಏರತೊಡಗಿತು. ಅಲ್ಲಿ ಶೇನ್ ಒಂದು ದಿನ ಅವಳನ್ನು ಭೇಟಿಯಾಗಲು ಬರ್ತಾನೆ. ಅವಳು ಅವಳನ್ನು ತಬ್ಬಿಕೊಳ್ಳುತ್ತಾಳೆ. ಆದ್ರೆ ಶೇನ್ ಅವಳಿಗೆ ಅದನ್ನು ಮಾಡಲು ನಿರಾಕರಿಸ್ತಾನೆ. ಹೋಳಿ ಹೇಳತೊಡಗಿದಳು, ನಿನ್ನ ಕಂಡೀಷನ್ ಅನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ನೀನೇಕೆ ಅಷ್ಟು ಅದೃಶ್ಯನಾಗಿದ್ದೀಯಾ? ತದನಂತರ ಆ ರೀಸನ್ ಅನ್ನು ಸರಿಪಡಿಸಲು ಏನೇನೋ ಹೇಳಿ ಇಲ್ಲಿಂದ ಹೊರಟು ಹೋದ್ರು. ಹೋದ ಕೂಡಲೇ ಹೋಳಿಗೆ ಹುಚ್ಚೆದ್ದು ಕುಣಿದಾಡಿದಳು. ಅವಳು ಕಂಟ್ರೋಲ್ ನಿಂದ ಹೊರಬರುತ್ತಾಳೆ. ಅವಳು ಇಡೀ ಮನೆಯನ್ನು ಒಡೆದು ಅಲ್ಲಿ ಇಲ್ಲಿ ಕಿರುಚಲು ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ ಕೊಟ್ಟ ಕೆಲಿಡೋಸ್ಕೋಪ್ ನ ನೆಕ್ಲೇಸ್ ಕೂಡ ಮುರಿದು ಬೀಳುತ್ತದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಳಿ ಮಲಗಿದ ನಂತರ ಎದ್ದಾಗ ಅವಳು ತುಂಬಾ ಆಶ್ಚರ್ಯಪಟ್ಟಳು. ಯಾಕಂದ್ರೆ ಈಗ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅದನ್ನು ಹೇಳಲು ಅವಳು ಶೇನ್ಗೆ ಹೋದಾಗ ಈಗ ಅವಳು ಅವನಿಗೆ ಕಾಣಿಸಲಿಲ್ಲ. ಇದರಿಂದಾಗಿ ಅವಳು ಸಾಕಷ್ಟು ಶಾಕ್ಗೊಳಗಾಗಿದ್ದಳು. ಅವಳು ಸಿಟಿದಾದ್ಯಂತ ತಿರುಗಾಡಲು ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಆಕೆಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅಲ್ಲಿ ಮಾಡೆಲ್ ಶೇನ್ ಅವರ ಟ್ರೈನಿಂಗ್ ಅನ್ನು ನೋಡಿ ತುಂಬಾ ಸಂತೋಷವಾಗುತ್ತಾಳೆ. ಈ ಬಾರಿಯೂ ನೀವು ಅಟಿಲಾದಿಂದ ಗೆಲ್ಲುತ್ತೀರಿ ಅಂತ ನಾನು ಭಾವಿಸುತ್ತೇನೆ ಅಂತ ಅವಳು ಹೇಳಲು ಸ್ಟಾರ್ಟ್ ಮಾಡಿದಳು. ಯಾಕಂದ್ರೆ ನನಗೆ ಸೋತವರೊಂದಿಗೆ ಯಾವುದೇ ಸಂಬಂಧವಿಲ್ಲ. ಅದನ್ನು ಕೇಳಿದ ಶೇನ್ಗೆ ಸ್ಟ್ರೇಂಜ್ ಎನಿಸಿತು. ಅವನು ಹೇಳ್ತಾನೆ, ನಾನು ಸೋತರೆ ನೀವು ನನ್ನನ್ನು ಬಿಡುತ್ತೀರಾ? ಅವಳು ಮಾತುಕತೆಯಿಂದ ತಪ್ಪಿಸಿಕೊಳ್ಳಲು ಸ್ಟಾರ್ಟ್ ಮಾಡ್ತಾಳೆ. ಇಲ್ಲ ಇಲ್ಲ, ನಾನು ಫ್ರಾಂಕ್ ಮಾಡುತ್ತಿದ್ದೆ. ಆದ್ರೆ ಶೇನ್ ಅವಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರಿಂದ ಅವನು ಇಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿ ನಾನು ಶಾಶ್ವತವಾಗಿ ಅದೃಶ್ಯನಾಗುವ ಮೊದಲು ನನ್ನ ಅಸ್ತಿತ್ವವು ಕೊನೆಗೊಳ್ಳಬೇಕು ಅಂತ ಹೋಳಿ ಡಿಸೈಡ್ ಮಾಡ್ತಾಳೆ. ಅಲ್ಲಿ ಹೋಳಿ ಅವಳ ಫ್ಯಾಮಿಲಿಯನ್ನು ಕೊನೆಯ ಬಾರಿಗೆ ಭೇಟಿಯಾಗುತ್ತಾಳೆ. ಅವಳ ಮನೆಗೆ ಹೋದಾಗ ಅವಳು ತಾಯಿಯಾಗಲಿರುವ ಸಬ್ಜೆಕ್ಟ್ ಅನ್ನು ಅವಳ ಸಿಸ್ಟರ್ ಇನ್ನು ಅವಳ ಹಸ್ಬೆಂಡ್ ನಿಗೆ ಹೇಳಿಲ್ಲ ಅಂತ ಅವಳು ನೋಡ್ತಾಳೆ. ಅದನ್ನು ಕಂಡ ಹೋಳಿ ಜಾಣತನದಿಂದ ಅವಳ ಸಿಸ್ಟರ್ ನ ಹಸ್ಬೆಂಡ್ ನ ಮುಂದೆ ಮಗನನ್ನು ಕರೆತರುತ್ತಾಳೆ. ಈ ಮೂಲಕ ಆಕೆ ತಾಯಿಯಾಗಲಿದ್ದಾಳೆ ಎಂಬುದು ಆತನಿಗೂ ಗೊತ್ತಾಗಿದೆ. ಅವಳು ತುಂಬಾ ಸಂತೋಷವಾಗಿದ್ದಾಳೆ. ಅವನು ಅವಳನ್ನು ತಬ್ಬಿಕೊಳ್ತಾನೆ. ಈಗ ಹೋಳಿ ಅವಳ ಅಣ್ಣನ ಬಳಿಗೆ ಹೋದಾಗ ನನ್ನ ಬ್ರದರ್ ಕ್ಯಾಮೆರಾದಲ್ಲಿ ಹುಡುಗಿಯನ್ನು ನೋಡುತ್ತಿರುವುದನ್ನು ಅವಳು ನೋಡ್ತಾಳೆ. ಯಾಕಂದ್ರೆ ಅವನು ಅವಳನ್ನು ಇಷ್ಟಪಡುತ್ತಿದ್ದನು. ಆದ್ರೆ ಅವನು ಅದನ್ನು ಇನ್ನೂ ಅವಳಿಗೆ ಹೇಳಲಿಲ್ಲ. ನನ್ನ ಬ್ರದರ್ ಅವಳೊಂದಿಗೆ ಮಾತನಾಡಲು ಹೋಳಿ ಉದ್ದೇಶಪೂರ್ವಕವಾಗಿ ಆ ಹುಡುಗಿಯನ್ನು ಕೆಳಗೆ ಬೀಳಿಸ್ತಾಳೆ. ಇದು ಕೂಡ ಸಂಭವಿಸುತ್ತದೆ. ಇಬ್ರು ಮಾತನಾಡತೊಡಗಿದರು. ಹೀಗಾಗಿಯೇ ಅವರು ಫ್ರೆಂಡ್ ಆಗುತ್ತಾರೆ. ಈಗ ಅವಳು ದುಃಖದಿಂದ ನೋಡುತ್ತಿದ್ದ ಅವಳ ತಂದೆಯ ಬಳಿಗೆ ಹೋದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಲ್ಯಾಪ್ಟಾಪ್ ನಲ್ಲಿ ಅಪ್ಪ ಅಮ್ಮನ ಚಿತ್ರ ನೋಡಿ ಬೇಸರಗೊಂಡಿದ್ದನ್ನು ಹೋಳಿ ನೋಡ್ತಾಳೆ. ಅಂದರೆ ಅವಳು ಇನ್ನು ಅವನನ್ನು ನೆನಪಿಸಿಕೊಳ್ಳುತ್ತಾಳೆ. ಆಗ ಅಪ್ಪ ಅಮ್ಮನ ಸಮಾಧಿಗೆ ಹೋಗುತ್ತಿರುವುದನ್ನು ಕಂಡು ಅವಳು ಅವನೊಂದಿಗೆ ಹೋಗ್ತಾಳೆ. ನಂತರ ಅವಳು ಅವಳ ಫಾದರ್ಗೆ ಕ್ಷಮೆಯಾಚಿಸ್ತಾಳೆ ಮತ್ತು ಶೇನ್ ನ ಫೈಟ್ ನೋಡಲು ಹೋಗ್ತಾಳೆ. ಶೇನ್ ಫೈಟ್ ನಲ್ಲಿ ಅಟಿಲಾದಿಂದ ಸಾಕಷ್ಟು ಹೊಡೆತಗಳನ್ನು ಪಡೆಯುತ್ತಾನೆ. ಅದನ್ನು ನೋಡಿದ ಹೋಳಿಗೆ ಕಸಿವಿಸಿಯಾಯಿತು. ಅದಕ್ಕಾಗಿಯೇ ಅವಳು ಶೇನ್ ಅನ್ನು ಪ್ರೋತ್ಸಾಹಿಸಲು ರಿಂಗ್ಗೆ ಹೋಗ್ತಾಳೆ. ಅವಳು ಶೇನ್ ನ ಕೈ ಮೇಲೆ ಕೈ ಇಟ್ಟು ಹೇಳ್ತಾರೆ, ಚಿಂತಿಸಬೇಡಿ, ನಾನು ನಿಮಗಾಗಿ ಇಲ್ಲಿದ್ದೇನೆ. ಈಗ ಹೋಳಿಗೆ ಮೊದಮೊದಲು ಶೇನ್ ಕಾಣಿಸುತ್ತಿಲ್ಲ. ಆದ್ರೆ ಸ್ವಲ್ಪ ಟೈಮ್ ನಂತರ ಅವಳು ಶೇನ್ ಜೊತೆಗೆ ಎಲ್ಲರನ್ನೂ ನೋಡಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅವಳಿಗೆ ಇದು ತಿಳಿದಿಲ್ಲ. ಅವಳು ಬೇಗನೆ ರಿಂಗ್ ನಿಂದ ಹೊರಬರುತ್ತಾಳೆ. ಇದರಿಂದ ಅವಳು ಅಲ್ಲಿಂದ ಶೇನ್ಗೆ ಬೆಂಬಲ ನೀಡಬಹುದು. ಆಗ ಗಾರ್ಡ್ ಅವಳ ಬಳಿಗೆ ಬಂದನು ಮತ್ತು ಅವಳು ಟಿಕೆಟ್ ಇಲ್ಲದೆ ಬಂದ ರೀಸನ್ ಆದ್ರಿಂದ ಅವನು ಅವಳನ್ನು ಹೊರ ಹಾಕಲು ಅವಳ ತೋಳನ್ನು ಹಿಡಿದಿದ್ದಾನೆ. ಅದನ್ನು ನೋಡಿದ ಹೋಳಿಗೆ ತುಂಬಾ ಪ್ಯಾನಿಕ್ ಆಯಿತು. ಅವನು ನನ್ನನ್ನು ನೋಡಲು ಸಮರ್ಥನಾಗಿದ್ದಾನೆ. ಆದ್ರಿಂದ ಅವನು ನನ್ನನ್ನು ಮುಟ್ಟಿದನು. ಮತ್ತು ಈಗ ಶೇನ್ ಕೆಲವು ಅಂಕಗಳ ಕೊರತೆಯಿಂದಾಗಿ ಅವರು ಅಟಿಲಾ ಜೊತೆಗಿನ ಫೈಟ್ ಅನ್ನು ಕಳೆದುಕೊಳ್ತಾರೆ. ಗೇಮ್ ಮುಗಿದ ನಂತರ ಮಾಡೆಲ್ ಅವನ ಬಳಿಗೆ ಬಂದು ಶೇನ್ಗೆ ಸಹಾನುಭೂತಿ ತೋರಿಸ್ತಾಳೆ. ಆದ್ರೆ ಅವನು ಅವಳೊಂದಿಗೆ ಮಾತನಾಡದೆ ಅವಳನ್ನು ತೊರೆದನು. ಯಾಕಂದ್ರೆ ಈಗ ಅವರು ಹೋಳಿಯನ್ನು ಇಷ್ಟಪಡಲಾರಂಭಿಸಿದರು. ಹಾಗಾಗಿ ಹೋಳಿ ಹತ್ತಿರ ಓಡಿದ. ಅಲ್ಲಿ ಗಾರ್ಡ್ ಅವಳನ್ನು ಹೊರಗೆ ಕರೆದೊಯ್ಯುತ್ತಿದ್ದನು. ಶೇನ್ ಅವನಿಗೆ ನಿಲ್ಲಿಸಲು ಹೇಳ್ತಾನೆ. ಅವಳು ನನ್ನೊಂದಿಗೆ ಇದ್ದಾಳೆ. ಮತ್ತು ಈಗ ಅವನು ಹೋಳಿಯನ್ನು ತಬ್ಬಿಕೊಳ್ತಾನೆ. ಇಬ್ರು ಮತ್ತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು.
ಕೆಲವು ದಿನಗಳ ನಂತರ ಹೋಳಿ ಅವಳ ತಂದೆಯ ಮುಂದೆ ಹೋದಳು. ಅಲ್ಲಿ ಅವಳು ಅವನನ್ನು ನೋಡಿ ಆಶ್ಚರ್ಯಪಟ್ಟಳು. ಅವಳಿಗೂ ತುಂಬಾ ಸಂತೋಷವಾಗುತ್ತೆ ಮತ್ತು ಮಗಳನ್ನು ತಬ್ಬಿಕೊಳ್ಳುತ್ತಾನೆ. ಮತ್ತು ಇದರೊಂದಿಗೆ ಈ ಚಿತ್ರದ ಸ್ಟೋರಿ ಇಲ್ಲಿಗೆ ಮುಗಿಯುತ್ತದೆ. ನೀವು ಈ ಸ್ಟೋರಿಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.